ಕನಸು, ದ ಡ್ರೀಮ್ ಆಫ್ ದ ಸಿಲ್ವರ್ ಸ್ಕ್ರೀನ್. ಹಸಿರು ಹೊಲಗಳ ನಡುವೆ ಇರುವ ಪುಟ್ಟ ಹಳ್ಳಿಯಲ್ಲಿ ಚೇತನ್ ವಾಸಿಸುತ್ತಿದ್ದನು. ಹಳ್ಳಿಯ ಹಳೆಯ ಗೋಡೆಯ ಮೇಲೆ ಅಂಟಿಸಿದ್ದ ಬಣ್ಣದ ಸಿನಿಮಾ ಪೋಸ್ಟರ್ ಅನ್ನು ಅವನು ಗಂಟೆಗಟ್ಟಲೆ ದಿಟ್ಟಿಸಿ ನೋಡುತ್ತಿದ್ದನು. ಸಿನಿಮಾದಲ್ಲಿರುವ ಸಾಹಸಗಳು ಮತ್ತು ಬಣ್ಣಗಳು ಅವನನ್ನು ಬೆರಗುಗೊಳಿಸುತ್ತಿದ್ದವು. ಚೇತನ್ ತನ್ನ ಕೈಯಲ್ಲಿ ಒಂದು ಬಿದಿರಿನ ಕೋಲನ್ನು ಹಿಡಿದು ಸಿನಿಮಾ ಹೀರೋನಂತೆ ಗದ್ದೆಯ ಬದಿಯಲ್ಲಿ ನಟಿಸುತ್ತಿದ್ದನು. ಅವನು ಗಾಳಿಯಲ್ಲಿ ಕೋಲನ್ನು ಬೀಸುತ್ತಾ ಅದೃಶ್ಯ ಶತ್ರುಗಳೊಂದಿಗೆ ಹೋರಾಡುತ್ತಿರುವಂತೆ ನೆಗೆಯುತ್ತಿದ್ದನು. ಅವನ ಕಲ್ಪನೆಯಲ್ಲಿ ಅವನು ದೊಡ್ಡ ಸಿನಿಮಾ ನಟನಾಗಿದ್ದನು. ಆಗಲೇ ಅವನ ತಂಗಿ ಸಿರಿ ಓಡಿ ಬಂದಳು. ಅವಳು ಮಣ್ಣಿನ ದಾರಿಯಲ್ಲಿ ವೇಗವಾಗಿ ಓಡುತ್ತಾ, "ಅಣ್ಣ, ಸಿನಿಮಾ ಆಟ ಬಿಡು, ಅಜ್ಜ ನಿನಗಾಗಿ ಕಾಯುತ್ತಿದ್ದಾರೆ" ಎಂದು ಕೂಗಿದಳು. ಚೇತನ್ ನಟನೆಯನ್ನು ನಿಲ್ಲಿಸಿ ಅವಳ ಕಡೆಗೆ ತಿರುಗಿದನು. ಮನೆಗೆ ಹೋದಾಗ ಅಜ್ಜ ಬಸವಣ್ಣನವರು ಹಳೆಯ ಮರದ ಪೆಟ್ಟಿಗೆಯ ಮುಂದೆ ಕುಳಿತಿದ್ದರು. ಅವರು ಕೈಯಲ್ಲಿ ಒಂದು ಸುಂದರವಾದ ಮರದ ಗೊಂಬೆಯನ್ನು ಹಿಡಿದಿದ್ದರು. ಆ ಗೊಂಬೆಗೆ ಬಣ್ಣ ಹಚ್ಚುತ್ತಾ ಅವರು ಹಳೆಯ ಹಾಡೊಂದನ್ನು ಗುಣಗುಟ್ಟುತ್ತಿದ್ದರು. ಚೇತನ್ ಅಜ್ಜನ ಹತ್ತಿರ ಕುಳಿತು, "ಅಜ್ಜ, ಸಿನಿಮಾ ಹೀರೋಗಳಿಗಿಂತ ಈ ಗೊಂಬೆಗಳು ಶಕ್ತಿಯುತವೇ?" ಎಂದು ಕೇಳಿದನು. ಬಸವಣ್ಣನವರು ನಸುನಗುತ್ತಾ, "ಮಗು, ಪ್ರತಿಯೊಂದು ಗೊಂಬೆಯಲ್ಲೂ ಒಂದು ದೊಡ್ಡ ಕಥೆ ಅಡಗಿದೆ. ಅದು ಸಿನಿಮಾಗೆ ಅಡಿಪಾಯವಿದ್ದಂತೆ" ಎಂದರು. ಅಜ್ಜ ದಾರಗಳನ್ನು ಚತುರತೆಯಿಂದ ಎಳೆಯತೊಡಗಿದರು. ಆ ಮರದ ಗೊಂಬೆ ಈಗ ಜೀವ ಬಂದಂತೆ ಕುಣಿಯಲಾರಂಭಿಸಿತು. ಚೇತನ್ ಆಶ್ಚರ್ಯದಿಂದ ಆ ಗೊಂಬೆಯ ಪ್ರತಿಯೊಂದು ಚಲನೆಯನ್ನು ಗಮನಿಸಿದನು. ಸಿನಿಮಾದಲ್ಲಿ ಕಾಣದ ಒಂದು ವಿಶಿಷ್ಟ ಕಲೆ ಅವನ ಕಣ್ಣ ಮುಂದಿತ್ತು. ಸಿರಿ ಬಾಗಿಲ ಚೌಕಟ್ಟಿಗೆ ಒರಗಿ ನಿಂತು ಅಚ್ಚರಿಯಿಂದ ನೋಡುತ್ತಿದ್ದಳು. ಅವಳಿಗೆ ಈ ಗೊಂಬೆಗಳು ಮಾತನಾಡುವ ಹಾಗೆ ಭಾಸವಾಗುತ್ತಿತ್ತು. ಅಜ್ಜ ಹೇಳುತ್ತಿದ್ದ ಜಾನಪದ ಕಥೆಗಳಲ್ಲಿ ಅವಳು ತನ್ನನ್ನೇ ಮರೆತಿದ್ದಳು. ಅಂದು ರಾತ್ರಿ ಹಳ್ಳಿಯ ಜಾತ್ರೆಯಲ್ಲಿ ಅಜ್ಜ ಮತ್ತು ಚೇತನ್ ಗೊಂಬೆಯಾಟ ಪ್ರದರ್ಶಿಸಲು ಸಿದ್ಧರಾದರು. ಬಿಳಿ ಪರದೆಯ ಹಿಂದೆ ದೀಪದ ಬೆಳಕಿನಲ್ಲಿ ಗೊಂಬೆಗಳ ನೆರಳುಗಳು ಮೂಡಿದವು. ಚೇತನ್ ಅಜ್ಜನಿಗೆ ಸಹಾಯ ಮಾಡುತ್ತಾ ಉತ್ಸಾಹದಿಂದ ನಿಂತಿದ್ದನು. ಪರದೆಯ ಮೇಲೆ ಗೊಂಬೆಗಳ ನೆರಳುಗಳು ದೊಡ್ಡ ಸಿನಿಮಾ ನಟರಂತೆ ಕಂಡವು. ಪ್ರೇಕ್ಷಕರಲ್ಲಿ ಕುಳಿತಿದ್ದ ಸಿರಿ ಮತ್ತು ಇತರ ಮಕ್ಕಳು ಖುಷಿಯಿಂದ ಚಪ್ಪಾಳೆ ತಟ್ಟಿದರು. ಚೇತನ್ಗೆ ಈಗ ಅರಿವಾಯಿತು, ಸಿನಿಮಾದ ಮ್ಯಾಜಿಕ್ ಈ ಹಳೆಯ ಕಲೆಯಲ್ಲೇ ಅಡಗಿದೆ ಎಂದು. ಮರುದಿನ ಬೆಳಿಗ್ಗೆ ಚೇತನ್ ಮತ್ತೆ ಅದೇ ಸಿನಿಮಾ ಪೋಸ್ಟರ್ ಮುಂದೆ ನಿಂತನು. ಆದರೆ ಈಗ ಅವನ ಕೈಯಲ್ಲಿ ಅವನದೇ ಆದ ಪುಟ್ಟ ಮರದ ಗೊಂಬೆಯಿತ್ತು. ಅವನು ಕೇವಲ ನಟನಾಗಲು ಬಯಸಲಿಲ್ಲ, ಬದಲಾಗಿ ತನ್ನ ಸಂಸ್ಕೃತಿಯ ಕಥೆಗಳನ್ನು ಹೇಳುವ ಹೊಸ ಕಾಲದ ನಿರ್ದೇಶಕನಾಗಲು ಕನಸು ಕಂಡನು.